ಸ್ನೇಹಿತರೆ, ಇದು ರಾಷ್ಟ್ರಕವಿ ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರ. ಅದರ ವಿಶೇಷ ಏನಂದ್ರೆ ಇವತ್ತಿನ 3 ದೃಶ್ಯಗಳಿದೆಯಲ್ಲ, ಅದು ಇಡೀ ಕನ್ನಡ ಸಾಹಿತ್ಯ ಮಾತ್ರವಲ್ಲ, ಜಗತ್ತಿನ ಸಾಹಿತ್ಯದಲ್ಲೇ ವಿಶಿಷ್ಟವಾಗಿ ನಿಲ್ಲುವಂತಹ ಕಲ್ಪನೆ ಮತ್ತು ಕಾವ್ಯ. ಯಾಕೆ ಅಂತ ಹೇಳಿದ್ರೆ, ಕಲಿ ಅನ್ನುವಂತಹ ಯುಗ ಪುರುಷನಿಗೆ ಈ ಯುಗದ ಬಗ್ಗೆ ಇರುವಂತಹ ನಂಬಿಕೆ, ಆತ್ಮಸ್ಥೈರ್ಯ, ನಾವು ವಿಜಯನ್ ಕೆರೆ, ನಿರಂಕುಶಮತಿ ಎಲ್ಲ ಏನನ್ನೋ ಮಾಡ್ತಾರೆ ಅಂತ ನಂಬ್ಕೊಂಡ್ಬಿಟ್ಟಿದ್ದಾನೆ. ಅದನ್ನ ಹೇಳ್ತಾನೆ, ನಾವ್ ಅದ್ ಮಾಡ್ತಾ ಇದೀವೋ ಇಲ್ವೋ ಅಂತ ಆಮೇಲೆ ಯೋಚನೆ ಮಾಡ್ಬೇಕು ಕೂತ್ಕೊಂಡು. ದೃಶ್ಯ 7, ಮಸಣದಿಂದೊಂದೆಡೆ ಕೃಷ್ಣನು ವಿದುರನು ಮಾತನಾಡುತ್ತಿದ್ದಾರೆ. ಕೃಷ್ಣ ಆಗ್ತಾನೆ, ಕೃಷ್ಣ ದುರ್ಯೋಧನನ್ನ ಮಾತಾಡಿಸಿ ಬಂದಿದ್ದಾನೆ. ವಿದುರ, ಕೌರವೇಂದ್ರನನ್ ಕಂಡು ಬಂದೆನ್, ಏನ್ ಪೌರುಷವಂತನಾತನ್, ಛಲದೊಳವಂಗಣೆಯಿಲ್ಲ, ಛಲದೊಳಂಗೆ ಛಲದೊಳ್ ಅವಂಗೆ ಎಣೆಯಿಲ್ಲ ಕಾಣೆನ್. ಛಲದಲ್ಲಿ ಅವನನ್ನು ಮೀರಿಸೋರಿಲ್ಲ ಬಿಡು. ಮಹಾಧೀರನ್, ಅಚಲ ಪ್ರತಿಜ್ಞನ್. ವಿದುರ ಹೇಳದು. ದೂರ ನೋಡಿ, ಆರಲ್ಲಿ ಇತ್ತಲೈ ತರುತಿಹರ್, ಯಾರವ್ರು ಈ ಕಡೆನೆ ಬರ್ತಾ ಇದಾರಲ್ಲ. ಕೃಷ್ಣ ನೋಡುತ್ತಾ, ಏನ್ ಚಿತ್ರಮಯಂ ಈ ಸ್ಮಶಾನಮಂ, ಸಹದೇವನಾಥನ್ ಕುಂತಿಯಲ್ಲವೇ ಆಕೆ, ಅಹುದೆಂದೆ ತೋರುದುಪ್ಪುದು, ಏನೇನೋ ಪುಡುಕುತ್ತಿರ್ಪಂತೆ ತೋರ್ಪುದಲ್ತೆ. ಏನೋ ಹುಡುಕ್ತಾ ಇದಾರಲ್ವಾ. ಕೂಸಂ ತೊಟ್ಟಿಲಿಂ ತೆಗೆದೆಗೊದ ತಾಯಿ, ಮಸಣದೊಳ್ ಕಾಣಿಲ್ಕೆ ಬಂದಿರ್ಪಳ್ ತನ್ನ ನಚ್ಚಿನ ಕುವರನನ್. ತೊಟ್ಟಿಲಿನಿಂದ ಕೂಸನ್ನ ತೆಗೆದು ಬಿಟ್ಟಿದ್ಲಲ್ಲ ಒಬ್ಳು ತಾಯಿ, ಆ ಮಗುವನ್ನ ಮತ್ತೆ ಇವತ್ತು ಮಸಣದಲ್ಲಿ ಕಾಣಲು ಬಂದಿದ್ದಾಳೆ. ಈ ಕತೆ ವಿದುರನಿಗೆ ಗೊತ್ತಿಲ್ಲ. ಆಶ್ಚರ್ಯದಿಂದ, ನೀನ್ ಪೇಳ್ದುದೇನ್, ಆರನ್ ಕಾಣಲ್ಕೆ ಬಂದಿರ್ಪಳ್. ಮತ್ತಾರನ್, ರಣಧೀರನ್, ದಾನಶೂರನ್, ಕರ್ಣನನ್. ಕರ್ಣನ್, ಕುಂತಿಪುತ್ರನ್, ಏನ್ ಮಾತಿದು ಕೃಷ್ಣ, ನೀನರಿದುದಿಲ್ಲ. ಮೇಲ್ಗತೆಯ ಎರ್ದೆಯೊಳೆನಿತು, ಮೇಲ್ಗತೆ ಅಂದ್ರೆ ಮೇನ್ ಒಂದು ಕತೆ ನಡೀತಾ ಇದೆಯಲ್ಲ, ಎರ್ದೆಯೊಳೆನಿತು, ಅದರ ಎದೆಯಲ್ಲಿ ಒಂದು ಮಹಾಕಥೆಯ ಎದೆಯೊಳಗೆ ಒಳಗತೆಗಳಾಡುತ್ತಿಹವೆಂಬುದನ್. ಎಷ್ಟು ಒಳಗಡೆ ಕತೆಗಳಿವೆಯೋ. ಸುಮ್ನೆ ನಮ್ಮ ಅಪ್ಪ ಅಮ್ಮ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ ಅನ್ಕೊಂಡಿರ್ತೀವಿ. ನಮಗೋಸ್ಕರ ಅವ್ರು ಪಟ್ಟ ಕಷ್ಟಗಳನ್ನ, ಆ ಒಳಗತೆಗಳು ನಮ್ಗೆ ಗೊತ್ತೇ ಇರೋದಿಲ್ಲ. ಅದನ್ ನೀನ್ ಅರಿದುದಿಲ್ಲ. ಇತ್ತವ ಪೇಳ್ವೆನೆಲ್ಲವಂ, ಆಲಿಸವರಾಡುತ್ತಿರ್ದ ನುಡಿಗಳು. ಸುಮ್ನೆ ಯಾರೋ ಹೇಳಿದ್ದಾರೆ, ತನಗ್ ಗೊತ್ತಿಲ್ಲ, ಜನ ಮಾತಾಡ್ಕೊಳ್ತಾರಲ್ಲ, ಈಗ ಅವ್ರು ಮಾತಾಡ್ತಾರಲ್ಲ, ಅದನ್ನ ಕೇಳು, ನಿನ್ಗೆ ಗೊತ್ತಾಗುತ್ತೆ ನಾನು ಏನ್ ಕತೆ ಹೇಳ್ತಾ ಇದ್ದೀನಿ ಅಂತ. ಇಂದೇನ್ ಆಶ್ಚರ್ಯದ ಮೇಲೆ ಆಶ್ಚರ್ಯಂ, ಇಂದೆಲ್ಲರಿಗೆ ಪೊಸುಗೆಯ ಪೊಳ್ತು ಬಾ ಕೆಲ ಸಾರ್ವಂ. ವಿದುರನು ಕೃಷ್ಣನು ಮರೆಯಾಗುತ್ತಾರೆ. ಸಹದೇವನು ಕುಂತಿಯು ಹೆಣಗಳನ್ನು ಪರೀಕ್ಷಿಸುತ್ತಾ ಬರುತ್ತಾರೆ. ಸಹದೇವ, ಇತ್ತಲಿತ್ತಲ್ ತಾಯೇ, ಮಗು ಎಂತಹ ಬಸಿರೆನ್ನದು, ಅಂದು ಸುಡುಗಾಡಂ ಬೆಸಲಿಯಾದೆ ಬಸಿರ್, ಇಂದು ಸೂಡಿನ ಬೆಂಕಿಯಂ ಬೇಗುದಿಗೊಳ್ಳುತ್ತಿಹುದಲ್ಲ. ತಿಳಿದೂ ತಿಳಿಯದವನಂತೆ, ತಾಯೇ ನೀನ್ ಆರನ್ ಇಂತುಟೆ ಅರಸುವಿರಿ, ಯಾರನ್ನ ಹಿಂಗ್ ಹುಡುಕ್ತಾ ಇದ್ದೀರಿ, ಪೇಳಲಲ್ಲಿರೇನ್ ಎನಗಂ, ತಿಳುಪಿದೊಡನಾತನನ್ ಬೇಗದಿಂ ತೋರಲೆಳಸುವೆನ್. ನೀನ್ ಅರಸುವವನ್ ಪೆಸರಾಂತ ಬೀರನೋ ಸಾಮಾನ್ಯ ಭಟನೋ, ಯಾರನ್ನ ಹುಡುಕ್ತಾ ಇದ್ದೀರಿ, ಮಹಾವೀರನೋ ಇಲ್ಲ ಸಾಮಾನ್ಯ ಸೈನಿಕನೋ, ಯಾರನ್ನ ಹುಡುಕ್ತಾ ಇದೀಯ ಹೇಳ್ತಾಯೆ, ನಾನು ಹುಡುಕ್ತೀನಿ, ಬೇಗ ತೋರಿಸ್ತೀನಿ. ಕುಂತಿ ನಿಡಿಸುವುದು, ಹೆಸರಾಂತ ವೀರನ್ ಕಂದ, ನೆಲದರಿಕೆಯ ಕಲಿಯಾತನ್, ಕೀರ್ತಿಕಾಂತಿಯಂ ಸೂರ್ಯದೇವನನ್ ಮೀರಿಹನಾತನ್. ರಣದೊಳ್ ರೋಷಭೀಷಣ ಕಲಿಯಂ ತೋರ್ದನಾತನ್, ದಾನಮಂ ಬಿಡುಗೈಯಿಂದ ಬೀರಿದವನಾತನ್. ಆರದು ದಾನಸೂರ ಕರ್ಣನನ್ನೇನ್, ಬಿಕ್ಕಿ ಬಿಕ್ಕಿ ಅಳುತ್ತಾ ಹುದು ಮಗು ಕರ್ಣನ್. ಆ ಎನ್ನ ಕೌಮಾರ ಪ್ರಣಯದಿಂದೊಗೆ ತಂದ ಎನ್ನ ಕಣ್ಮಿಣಿ ಕರ್ಣನ್, ಪಿರಿಯ ಮಗನ್ ನಿಮ್ಮೆಲ್ಗರೂ ನಿಮಗೆಲ್ಲರ್ಗಂ ಪಿರಿಯನ್. ಅಚ್ಚರಿಯಂ ನಟಿಸಿ, ತಾಯೇ ನೀಂ ಪೇಳುವುದಿದೇನ್, ನಿಮಗೆ ಮಗನೆಂತೋ ಕರ್ಣನ್. ಮಗು ನೊಂದ ಬಸಿರನ್ ಕೆಣಕದಿರ್, ಎನ್ನೊಡಲೊಲ್ ನರಕಮನ್ ಎಚ್ಚರಿಸದಿರ್, ತೋರೈ ಕರ್ಣನನ್ ತೋರೈ. ತಾವು ಹಿಂದಿನ
ಯುಗದಲ್ಲಿ ಅಥವಾ ಹಿಂದೆ ಮಾಡಿದ್ದ ತಪ್ಪನ್ನ ಮತ್ತೆ ಮತ್ತೆ ಹೇಳ್ಕೊಳ್ಳೋದಿದೆಯಲ್ಲ, ಅದು ಇನ್ನೂ ಬಹಳವಾದ ಕಷ್ಟ. ಅದಕ್ಕೆ ನೊಂದ ಬಸಿರಂ ಕೆಣಕದಿರ್ ಅಂತವಳೆ. ಮೊದಲೇ ಈ ಹೊಟ್ಟೆ ನೊಂದಿರುವಂತಹದ್ದು, ಇನ್ನೂ ಯಾಕಪ್ಪ ಕೆಣಕ್ತೀಯ? ನನ್ನ ಹೊಟ್ಟೆಯಲ್ಲಿರುವ ನರಕವನ್ನ ಎಚ್ಚರಿಸದಿರು, ಮೊದಲು ಕರ್ಣನನ್ನ ತೋರಿಸು. ಸಹದೇವನು ಸ್ವಲ್ಪ ಮುಂದೆ ಹೋಗಿ ಕರ್ಣನ ದೇಹವನ್ನು ನೋಡಿ ಇನಿತಳುಕಿ ನಿಂತು ಕೈ ಬೆರಳಿಂದ ತೋರುತ್ತಾನೆ. ಕುಂತಿ ಗೋಳಿಡುತ್ತಾ ಕಳಚಿಕೊಂಡು ಬೀಳುತ್ತಾಳೆ ಕರ್ಣನ ಶವದ ಮೇಲೆ. ಏನ್ ಕರಾಳ ಲೀಲೆ ಇದು! ತಲೆಗೊಡಹಿ ಅಧೀರನಾಗುತ್ತಾನೆ ಕುಂತಿ. ಅಯ್ಯೋ ಕಂದಯ್ಯ, ಏನಾಗಿ ಪೋಗಿರುಪೈ? ಹೆತ್ತು ಹೊಡಗಿತ್ತ ನಿನ್ನನ್ ಸತ್ತ ಸುಡುಗಾಡಿನೊಳ್ ಮತ್ತೆ ಮುದ್ದಿಪಂತಾಯ್ತೆ. ಕನ್ನೆತನದ ಲೀಲೆ ಕಣ್ಣ ನಿರಿವಂತಾಯ್ತೆ. ನಿನ್ನ ನೀ ಪಾಡುಗೀಡು ಮಾಡಿದ ಪಾಪಿಯನ್ ಮನ್ನಿಸೈ. ಗುರುದೇವ ಗುರುದೇವ ಓ ದೂರ್ವಾಸ. ಅವತ್ತು ಹೆತ್ತು ಒಳಗ್ ಬಿಸಾಕ್ಬಿಟ್ನಲ್ಲಪ್ಪ ನಿನ್ನ. ಅವತ್ ಬಿಟ್ರೆ ಈ ಸತ್ತ ಸುಡುಗಾಡಿನಲ್ಲೇ ಮತ್ತೆ ಸಿಗುವಂಗಾಗೋಯ್ತೆ. ಆ ವರವನ್ನ ಕೊಟ್ಟ ಗುರುದೇವನನ್ನ ಕ್ಷಮಿಸು ಅಂತ ಕೇಳ್ತಾನೆ. ನೀನಿತ್ತ ವರಂ ಪೆತ್ತ ಪಣ್ಣಿನಿದಲಿ ನೀಕ್ಷಿಸೈ. ಕಣ್ತುಂಬ ಕಾಣೈ. ನೀನ್ ಕೊಟ್ಟಿದ್ದಲ್ಲಪ್ಪ ವರ, ನೋಡು ಇಲ್ಲಿ ಬಿದ್ದೈತೆ ಮೊದಲನೇ ವರ. ಭಾರತಮ ನಿಂತು ಮಸಣಮಂ ಮಾಡಲೆಂದೆ ನೀನನ್ನನ್ ಪೆತ್ತನಲ್ತೆ. ಈ ಭಾರತವನ್ನ ಮಸಣವನ್ನ ಮಾಡ್ಲಿ ಅಂತಾನೆ ನಾನು ಏನಾರು ನಿನ್ನೆ ಎತ್ತಿದ್ನೆ. ಹಾಗೆ ಓ ಎನ್ನೆದೆಯ ಮಗುವೆ, ಓ ಎನ್ನ ಬಯಕೆಗಿಡಿ, ಮರಳಿ ನೀನೆನ್ನ ಬಸಿರಂ ಬಾರೆಯ ಪೇಳೈ. ಓ ಕಂದ, ನಿನ್ನ ಮಿತ್ರಂ ಕೌರವೇಂದ್ರನಲ್ತು ನಾನೇ ಕಾರಣನಲ್ತೆ ಈ ಮಾರಿಯೌತಣಕ್ಕೆ. ನೀವೆಲ್ಲ ಅನ್ಕೊಂಡಿರುವಂಗೆ ಕೌರವ ಅಲ್ಲಪ್ಪ ಕಾರಣ. ನಾನು ಪಾಂಡವರಿಗೆ ಇವನೇ ನಿಮ್ಮ ಅಣ್ಣ ಅಂತ ಹೇಳ್ದಿನ ಓದದ್ದೇ ಕಾರಣ ಈ ಮಹಾಯುದ್ಧಕ್ಕೆ. ಓ ಗಂಗಾ ಮಾತೆ, ನಿರ್ಮಲ ಅಂತಃಕರಣೆ, ನಾನಂದು ನಿನಗೆ ಕೈಯೆಡೆಯಿತ್ತ ಕಂದನನ್ ಇಂದು ಬಾರ ಬಾರ ನೋಡ ಇಲ್ಲಿ ಏನಾಗಿರ್ಪನ್. ಪಾಪಿಷ್ಟೆ ಪೆತ್ತನೀತನಂ ಅಂದು ನೀನ್ ಪೊರೆದೆ. ಅವತ್ತೇನೋ ನಾನು ಎತ್ತಿ ಗಂಗಾ ನದಿಗೆ ಹಾಕ್ಬಿಟ್ಟೆ ಈ ಮಗುವನ್ನ. ಅವತ್ತೇನೋ ನೀನ್ ಪೊರೆದೆ, ನೀನ್ ಇಂದು ಪೊರೆಯಲಾರೆಯ? ಓ ಪುಣ್ಯಮಯಿ ಮಗು ಮಗು, ನಾನ್ ಗೈದ ಮೊದಲ ತಪ್ಪಿಗೆ ಬಿದಿ ನಿನ್ನ ನೇರಕ್ಕೆ ಬೇಳ್ಗುದಿಂತು. ನಾನ್ ಮಾಡಿದ ತಪ್ಪಿಗೆ ನಿನಗ್ ಯಾಕಪ್ಪ ಇಷ್ಟೊಂದು ಹಿಂಸೆ ಕೊಡ್ತಾ ಇದೆ? ಎನ್ನ ಪಾಪಕ್ಕೆ ನಿನ್ನ ಜೀವನಂ ಬಲಿಯಾಯ್ತೆ. ಅರಸುಗಳ ಬಳಿಯೊಳೆ ಬಂದ ನಿನ್ನನ್ ನಾನ್ ಸೂತ ಕೊಲದೊಳ್ ತಿರುಗುವಂತೆ ಸಗಿದೆನ್. ಅರಸು ಕುಲದಲ್ಲಿ ಹುಟ್ಟಿದವನ್ ನಿನ್ನನ್ನ ಕೀಳು ಜಾತಿಯವನಾಗಿ ಮಾಡ್ದಂಗಾಯ್ತು ನಾನೇ. ಮನ್ನಿಸೈ ಅಪರಾಧಮಂ ಮನ್ನಿಸೈ. ಹೋ ಕಂದ, ನೀನಂದು ಹೊಸ್ತಿನಾವತಿಯೊಳ್ ಪಾಂಡವರ್ ಕೌರವಲ್ ಬಿಲ್ವಿಜ್ಜಯಂ ಮೆರವ ಪೊಳ್ತಿನೊಳ್ ನಿನ್ನ ಕೈಜಳಕಮಂ ತೋರಲೆಂದೇ ರಂಗ ಕೈ ತಂದಾಗಳ್ ನಾನ್ ನೋಡುತ್ತೇ ಹಿಗ್ಗಿದೆನ್. ಆವತ್ತು ಇವರೆಲ್ಲ ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡ್ ಬಂದು ತಮ್ಮ ಬಿಲ್ವಿದ್ಯೆಯನ್ನ ತೋರಿಸುವುದಕ್ಕೆ ಅಂತ ಒಂದು ರಂಗವನ್ನ ಏರ್ಪಡಿಸಿದ್ರಲ್ಲ, ಆವತ್ತು ನೀನು ಎಲ್ಲಿಂದಲೋ ಧುತ್ತನೆ ಬಂದ್ಬಿಟ್ಟೆ ನೋಡು. ಆವತ್ತು ನಿನ್ನನ್ನು ನೋಡಿ ನಾನು ಹಿಗ್ಗಿದ್ದೆ. ಎನ್ನ ತಪ್ಪನ್ನೆನೆದು ನಡುಗಿದೆನ್. ನೆರೆದ ಬೀರರ್ ನಿನ್ನನ್ನು ಸೂತ ಕುಲದವನೆಂದು ತೆಗಳೆ. ನೀನ್ ಮೊಗಮನಿಳಿಕ್ಕೆಗೈದುದೈ. ನೀನ್ ಬಂದೆ, ಆದ್ರೆ ನಿನ್ನನ್ನ ಸೂತ ಕುಲದವನು ಅಂತ ಅಲ್ಲಿದ್ದ ರಾಜ್ಕುಮಾರರೆಲ್ಲ ತಳ್ಬಿಟ್ರಲ್ಲ, ಆಗ ನಿನ್ನ ಮುಖ ಇಳಿದೋಯ್ತಲ್ಲ, ಅದನ್ ನೋಡ್ದೆ. ನಾನದನ್ ಕಂಡೊಡನೆ ಮುಚ್ಚಿ ಹೋದೆನ್. ಆಗಳಾದೊಡಮಾನ್ ನನ್ನಿಯಂ ಪೊರಿಗೆಡವಿ ಮರಳಿ ನಿನ್ನನ್ ಪಡೆಯಬಹುದಿತ್ತು. ಆವತ್ತಾದ್ರೂ ಹೇಳ್ಬಿಡ್ಬೇಕಿತ್ತ ಇವನೇ ನನ್ನ ಮಗ ಅಂತ. ಆದೊಡಂ ಜನಪದದಪವಾದಂ ಬರ್ಕುಂ ಎಂಬ ಪುಸಿನಾಣಿ. ಜನ ಏನ್ ಮಾತಾಡ್ಕೊಳ್ತಾರೋ, ಜನಪದ ಅಪವಾದ. 4 ಜನ ಅಂತಾರಲ್ಲ, ಇಲ್ಲೆಷ್ಟು ಜನ ಇದೀವಿ? 14 ಜನ ಇದ್ದೀವಿ. ಆ 4 ಜನ ಯಾರು ಅಂತ, ಎಷ್ಟು ಮನೆ ಹಾಳು ಮಾಡೋರೆ ಅಂತ ಹುಡುಕ್ಬೇಕೀಗ. ಆ 4 ಜನ ಅವ್ರ ಮನೆ ಕಾಯೋದು. ನಮಗೂ ಏನು ಹೊಸ ಹಿಂಸೆ ಕೊಟ್ಟಿದಾರ? ಕುಂತಿಗೂ ಹಿಂಸೆ ಕೊಟ್ರು, ನಮಗೂ ಹಿಂಸೆ ಕೊಟ್ರು. 4 ಜನ 4 ಮಾತಾಡ್ತಾರೆ ಅಂತಾರಲ್ಲ. ಜನಪದವಪವಾದವಂ ಬರ್ಕುಂ ಎಂದು ಪುಸಿನಾಣಿಂ ಎರ್ದೆಯೊಳಿರುಕಿದ ಮಗುವಿನಳ್ಕರಂ ಮುಳುಗಿಸಿದೆ. ಮಗುವಿನ ಬಗ್ಗೆ ಬಂದ ಪ್ರೀತಿಯನ್ನ ಎದೆಯಲ್ಲೇ ಮುಳುಗಿಸಿಬಿಟ್ಟೆ. ಅಳಿಸಿದೆನ್, ಅಯ್ಯೋ ನಿನ್ನ ಬಾಳ ನಳಿಸಿದೆನ್. ನಾನು ಅತ್ತೆ, ಅದಕ್ಕಿಂತ ಹೆಚ್ಚಾಗಿ ನಿನ್ನ ಬಾಳನ್ನೇ ಅಳಿಸ್ಬಿಟ್ಟೆ. ಓ ಕೃಷ್ಣ, ನಿನ್ನ ನುಡಿಯನ್ ಕೇಳ್ದು ಕೆಟ್ಟೆನ್. ನನ್ನ ಮಗನನ್ ನಾನೇ ಸುಲಿದು ಕೊಂದನಲ್ತೆ. ಅಯ್ಯೋ ನಿನ್ನಾಣತಿಯನೆಸಗಲೆಂದು ಜಗಿಸಿ ತೊಟ್ಟ ಸರಳನ್ ಮರಳಿ ತೊಡದಿರ್ ಎಂದು ಸೂರಳಂ ಗೈವಂತೆ ಮಾಡಿದೆನ್. ಇವಳು ಕೃಷ್ಣನ್ಗೆ ಬೈತಾವಳೆ. ಕ್ಲಬ್ ಹೌಸ್ ಅಲ್ಲಿ ಎಲ್ಲ ನಮ್ಗೆ ಬಂದ್ಬಿಟ್ಟು ಬೈದ್ಬಿಟ್ಟು ಹೋಯ್ತಾರಲ್ಲ ಹಂಗೆ. ಕೃಷ್ಣನ ಮಾತನ್ನ ಕೇಳಿ ಕುಂತಿ ಕರ್ಣನ ಹತ್ರ ಒಂದು
ಮಾತನ್ನ ಪಡೆದಿದ್ದಾಳೆ, ತೊಟ್ಟ ಬಾಣವನ್ನ ತೊಡಬೇಡ ಅಂತ. ಅದೇ ಆ ಮಾತೆ ಅವನ ಸಾವಿಗೆ ಕಾರಣವಾಯ್ತಲ್ಲ. ಓ ಕೃಷ್ಣ, ನಿನ್ನ ನುಡಿಯನ್ ಕೇಳ್ದು ಕೆಟ್ಟೆನ್, ನನ್ನ ಮಗನನ್ನ ನಾನೇ ಸುಲಿದು ಕೊಂದೆನಲ್ತೆ. ಅಯ್ಯೋ, ನಿನ್ನಾಣತಿಯ ನೆಸಗಲೊಂದು ಜಗಿಸಿ ತೊಟ್ಟ ಸರಳನ್ ಮರಳಿ ತೊಡದಿರ್ ಎಂದು ಸೂರಳಂ ಗೈಯುವಂತೆ ಮಾಡಿದೆನು. ನನ್ನ ಮಗನನ್ ನಾನೇ ಮಿಳ್ತುವಿಗೀಡು ಮಾಡಿದೆನು. ಓ ವಿಧಿಯೇ, ಸುಡು ಎನ್ನ ತಾಯ್ತನಮಂ, ಮಗನೇ ಅರಿಯದ ಬಲೆಯನ್ನೆಲ್ಲರಂ ಇಂತು ವಂಚಿಸಿದರಲ್ತೆ. ನನ್ಗೇನು ಗೊತ್ತಿರ್ಲಿಲ್ಲ, ಎಲ್ಲ ಏನೂ ಗೊತ್ತಿಲ್ಲದ ಆ ಬಲಿಯನ್ನ ಈ ತರ ವಂಚಿಸ್ಬಿಟ್ರಲ್ಲ, ನಿನ್ನನ್ ಕೊಂದರಲ್ತೆ. ನೀನು ಇಂತೆನ್ನ ವಂಚಿಸಿ ಎತ್ತ ಪೋದೈ, ನೀನೂ ವಂಚಿಸ್ಬಿಟ್ಟಲ್ಲ ಕೊನೆಗ್ ನನ್ನ, ಎಲ್ಲೋದೆ ಓ ಪಾರ್ಥ, ಎತ್ತವಳ ಕಣ್ಣೀರಿ ನಿಂತವರಿಯೇನ್. ಓ ಕಂದ, ಓ ಕರ್ಣ, ಅಯ್ಯೋ. ಈಗ ಪಾರ್ಥನ ಮೇಲೂ ಕೋಪ ಬರ್ತಾ ಐತೆ, ಎಷ್ಟ್ ಜನನ್ ಕೊಂದಾಕ್ಬಿಟ್ಟಿದ್ದಾನ ಅವನು ಕುರುಕ್ಷೇತ್ರದಲ್ಲಿ. ಅದಕ್ಕೆ ಪಾರ್ಥನಿಗೂ ಹೇಳ್ತಾವಳೆ, ಎತ್ತವಳ ಕಣ್ಣಿನಿಂತಿರಿವರೇನ್. ಹೆತ್ತ ತಾಯಿಗೆ ಈ ತರ ಅನ್ಯಾಯ ಮಾಡ್ತಾರ? ಹೆತ್ತ ತಾಯಿಯ ಮಗನನ್ನೇ ಕೊಂದ್ಬಿಟ್ಟಲ್ಲ ಅಂತ. ದೃಶ್ಯ 8. ಮುದುಕಿ ಮಗನನ್ನು ಎಲ್ಲಿಯೂ ಕಾಣದೆ ಬಳಲಿ ಬರುತ್ತಾಳೆ. ಹಿಂದಿನ ದೃಶ್ಯದಲ್ಲಿ ಒಂದ್ ಕಡೆ ಮುದುಕಿ ತನ್ನ ಮಗನ ಶರೀರವನ್ನ ಹುಡುಕ್ತಾ ಇದ್ಲು, ದೇಹವನ್ನ. ಮುದುಕಿ, ಇದೇನ್ ಮಾರಿಯಾಟಂ, ಇನಿದು ಜನಂ ತಿರುಗುತಿರ್ಪ ಈ ಕತ್ತಲಿಯ ಬಯಲಿನೊಳ್ ನನ್ನನ್ ಕಾಣ್ವರೇ ಕೇಳ್ವರೇ ಇಲ್ಲ. ಎಲ್ಲರಂ ಪುಡುಕುತಿರ್ಪರೆ ಪೊರೆತು ತೋರ್ಪರನ್ ಕಾಣೆನ್. ಎಲ್ರೂ ಹುಚ್ಚುಚ್ಚಾಗಿ ಹುಡುಕ್ತಾ ಇದ್ದಾರೆ, ಎಲ್ಲರೂ ಹುಡುಕ್ತಾ ಇರುವವರೇ ಹೊರತು ತೋರಿಸ್ತಾ ಇರೋರು ಯಾರು ಇಲ್ವೇ. ಓ ನಾರಾಯಣ, ಎಲ್ಲಿರುವೆಯೈ ನುಡಿಯೈ, ಮಕ್ಕಳಿಲ್ಲದ ಮುದುಕರನ್ ಕೇಳ್ವರಾರ್. ಮಗು, ನೀನ್ ನನ್ನೊಡನಿರಲ್, ಎಲ್ಲರ್ಗುಂ ನಾನ್ ನೆಚ್ಚಿನವಳಾಗಿರ್ದೆನ್. ಮಗನ್ ಹುಡುಕ್ತಾರ ತಾಯಿ ಹೇಳ್ತಾ ಇರೋದು, ನೀನು ನನ್ ಜೊತೆ ಇದ್ದಾಗ ಏನ್ ಹೋಗಿ ಬರೋರೆಲ್ಲ ಮಾತಾಡ್ಸ್ತಾ ಇದ್ರು, ಆಂಟಿ ಅವರ್ ಯು, ಏನ್ ತಿಂಡಿ, ಏನ್ ಊಟ ಅಂತ. ನೀನ್ ತುಳಿಲಾಳೆಂದು ತಿಳಿದು ದೊರೆಯ ಸೇನಾಪತಿಗಳೂ ನನ್ನೆಡೆಗೆ ಬಂದು ನೂರಾರು ಸವಿನುಡಿಗಳಂ ಕವಡಾಸೆಗಳಿಂ ಬೆನ್ನಂ ತಟ್ಟಿ ಬೋಳೈಸಿ. ನೀನ್ ಒಳ್ಳೆ ವೀರ ಅಂತ ಗೊತ್ತಿತ್ತಲ್ಲಪ್ಪ, ಅದಕ್ಕೆ ಆಗಾಗ ಸೇನಾಪತಿಗಳು ಬಂದು ಸಣ್ಣ ಪುಟ್ಟ ಕಾಸು ಕೊಟ್ಟು ಆಸೆ ತೋರಿಸಿ ಬೆನ್ ತಟ್ಟಿ, ಏನ್ ನಿನ್ ಮಗ ಸೂಪರ್ ಸ್ಟಾರ್ ಕಣಮ್ಮ ಅಂತೆಲ್ಲ ಹೊಗಳ್ತಿದ್ರು. ದೇಶಾಭಿಮಾನಂ ಸ್ವಾಮಿ ಭಕ್ತಿ ಧರ್ಮನಿಷ್ಠೆ ಕ್ಷಾತ್ರ ಧರ್ಮಂ ಮೊದಲಹ ಸಮಯಕ್ಕೊದಗುವ ಉಪಾಯ ವೇದಾಂತಮಂ ಪೇಳ್ದು ನಿನ್ನನ್ ಕೊಂಡೊಯ್ದರು. ಕರ್ಕೊಂಡೋಗಿ ಹೆಂಗ್ ಕರ್ಕೊಂಡೋದ್ರು ಅಂದ್ರೆ, ದೇಶಾಭಿಮಾನ ಇರ್ಬೇಕಣಮ್ಮ, ಸ್ವಾಮಿ ಭಕ್ತಿ ಇರ್ಬೇಕು, ಬಜರಂಗ್ ದಳಕ್ ಸೇರ್ಕೋಬೇಕು, ನೀನು RSS ಸೇರ್ಕೋಬೇಕು, ಸೇರ್ಕೊಂಡ್ರನೆ ಭಾರತದಲ್ಲಿ ಹುಟ್ಟಿದ್ಮೇಲೆ ಹಿಂದೂ ರಾಷ್ಟ್ರ ಮಾಡಕ್ಕಾಗೋದು ಅಂತೆಲ್ಲ ಉಪಾಯ ವೇದಾಂತಗಳಂ. ವೇದಾಂತ ಅಲ್ವಂತೆ, ಉಪಾಯ ವೇದಾಂತಮಂ. ತಲೆ ಓಡಿಸಿ ವೇದಾಂತ ಬರೆಯೋದು ಇವ್ರು, ಯುದ್ಧ ಮಾಡಿಸೋರು. ಪೇಳ್ದು ನಿನ್ನನ್ ಕೊಂಡೊಯ್ದರು. ಹಂಗೆ ಹೇಳ್ಬಿಟ್ಟು ಕರ್ಕೊಂಡೊಟ್ಟೋದ್ರಲ್ಲ ಪ್ರೋಗ್ರಾಮ್ಗೆ. ನಾನು ಮಾತಿಗೆ ಮರುಳಾದೆ, ಈಗಳೆಲ್ಲಿ ಆ ತತ್ವಂಗಳು, ಆ ಅಧಿಕಾರಿಗಳು, ಆ ಭಕ್ತಿ ಧರ್ಮಾಭಿಮಾನಗಳು ಎಲ್ಲ ಬರಿಪುಸಿಯಲ್ತೆ. ತಿಳಿಯದವರಿಗೆ ತಿಳಿದವರೊಡ್ಡುವ ಬಲೆ ಇರುಳ್ಗಣ್ಣಿಗಳಲ್ತೆ. ತಿಳಿಯದೇ ಇರೋರ್ಗೆ, ಪಾಪ ಗೊತ್ತಿಲ್ದೇನೆ ಇರೋರ್ಗೆ ಓಟ್ ಹಾಕ್ಸ್ಕೊಬೇಕಾದ್ರೆ ತಿಳಿದಿರೋರು ಹೇಳ್ತಾರಲ್ಲ, ತಿಳಿದವರು ಒಡ್ಡುವ ಬಲೆಗಳು ಕಣ್ಣಿಗೆ ಕತ್ತಲೆಯನ್ನ ಮೂಡಿಸ್ಬಿಡ್ತವಂತೆ. ಪಾಪ ಗೊತ್ತಿರೋದಿಲ್ಲ. ಎಂತುಂ ಶ್ರೀಮಂತರ ಕಲಹಾಗ್ನಿಗೆ ಯಜ್ಞ ಪಶುಗಳೆಂಬ ದರಿದ್ರಲ್ತೆ. ಯಾವಾಗ್ಲೂನು ಈ ತರ ಶ್ರೀಮಂತರ ಯುದ್ಧಗಳಿಗೆ ಪಾಪ ನಮ್ಮಂತ ಸಣ್ಣ ಪುಟ್ಟ ಪಶುಗಳೇ ಯಜ್ಞ ಪಶುಗಳು ನಾವೆಲ್ಲ. ಅವರ ಆಟಕ್ಕೆ ನಾವು ಯಜ್ಞಕ್ಕೆ ಬಲಿಯಾಗ್ತೀವಲ್ಲ, ಆತರ. ಮುದುಕಿ ತಲೆಯ ಮೇಲೆ ಕೈ ಹೊತ್ತುಕೊಂಡು ಚಿಂತಿಸುತ್ತಾ ಕುಳಿತಿದ್ದಾಳೆ. ಮಾತೆಯು ಕಂದನು ಪ್ರವೇಶಿಸುತ್ತಾರೆ. ಆ ಕಡೆಯಿಂದ ಒಂದ್ ಮಗು ಮತ್ತೆ ಒಂದ್ ತಾಯಿ ಬರ್ತಾರೆ. ಆಗ ಮಗು ಹೇಳ್ತಾ ಇತ್ತೆ, ಅಮ್ಮ, ನಾನಿನ್ನು ನಡೆಯಲಾರೆ, ಬಾ ಮಗು ಎತ್ತಿಕೊಳ್ವೆನ್. ಎತ್ತಿಕೊಂಡು ಮುಂದೆ ನಡೆದು ಮುದುಕಿಯನ್ನು ಕಂಡು, ಯಾರಲ್ಲಿ ಅಜ್ಜಿ, ಇದೇಕಿಲ್ಲಿ ಕುಳಿತಿರುವೆ? ತಾಯಿ, ನನ್ನ ಮಗು ನಾರಾಯಣನ್ ಹುಡುಕಿ ಹುಡುಕಿ ಸೋತು ಸುಣ್ಣವಾದೆ. ಅಯ್ಯೋ, ಎಲ್ಲಿರ್ಪನೋ ಏನೋ, ಪೇಳ್ವರಿಲ್ಲ ಕೇಳ್ವರಿಲ್ಲ, ನನಗಿನ್ನೇನ್ ಗತಿ ಪೇಳಮ್ಮ. ಕಡೆಗಾಲದೊಳ್ ಕಲ್ಲೆಡವಿದಂತಾಯಿತು. ಕೂಸನ್ನು ನೋಡಿ, ತಾಯಿ, ಈ ಮಗುವನೇ ಇಲ್ಲಿಗೆ ಕರೆತಂದಿರುವೆ, ಈ ರಾತ್ರಿಯ ರುದ್ರಭೂಮಿಗೆ. ಅಜ್ಜಿ, ಗುಡಿಸಲೊಳ್ ಆರೂ ಇಲ್ಲ, ಇವನನ್ ಬಿಟ್ಟರಿನ್ನಾರೂ ಗತಿ ಇಲ್ಲ.
ಕಂದನ ಕೈ ತಂದ ನನ್ನ ಪತಿಯ ನರೆಸಿ ಬಂದಿಹೆನ್. ಈ ಕಂದನನ್ನ ಕೊಟ್ಟಿದ್ನಲ್ಲ, ಆ ಪತಿಯನ್ನ ಅರಸ್ಕೊಂಡು ಬಂದಿದ್ದೀನಿ. ಈ ಹೆಬ್ಬಯಲಿನ ಹೆಣದ ಬಣ ಬೀಳು ಕಾಣಿಸದೇನು. ಹೆಬ್ಬಯಲಿನ ಹೆಣದ ಬಣ ಬೀಳು, ರಣರಂಗ ಅಂತಿದ್ರು ಇಷ್ಟೊತ್ ಗಂಟ. ಈಗ ಯಾವ ರಣರಂಗನೂ ಅಲ್ಲ, ಮಸಣ ಈಗ. ಅದು ಹೆಬ್ಬಯಲಿನ ಮಸಣ, ಸಾಮಾನ್ಯವಾದ ಬಯಲಲ್ಲ. ಕಣ್ಣಿಗೆ ಕಾಣುವಷ್ಟು ದೂರ ಮಸಣವೇ ಕಾಣ್ತಾ ಇದೆ. ನಿನ್ನ ಪತಿ ಯಾರ ಕಡೆಯವನ್? ಪಾಂಡವರ ಪಕ್ಷದವನ್. ನಿನ್ನ ಪುತ್ರನ್ ಕೌರವರವನ್. ನಿನ್ನ ಮಗನೆನ್ನ ಪತಿಗೆ ಪಗೆಯಾಗಿರ್ದನೇನ್? ಅವರಿಬ್ರು ಶತ್ರುಗಳೇ ಹೆಂಗಿದ್ರೆ? ಹಾರಿಗಾರ್ ಪಗೆ, ನಿನಗಾನ್ ಪಗೆಯೇ? ಯಾರಿಗೆ ಯಾರು ಶತ್ರುಗಳು? ನಾನು ನಿನ್ ಶತ್ರುಗಳೇ ಉಂಟೆ? ನಮ್ಮ ಓಲಿಹ ಬಡ ಜನಗಳೆಲ್ಲ ಮಂಕುಗಳಮ್ಮ. ಸಾಮಾನ್ಯವಾದವರೆಲ್ಲ ಮಂಕುಗಳು, ಓಟ್ ಹಾಕ್ಬಿಟ್ಟು ಸುಮ್ಮನೆ ಆಯ್ತೀವಿ. ಪೊಲಿಟಿಷಿಯನ್ಗಳು, ಕಾಂಗ್ರೆಸ್ ಅವರು, ಬಿಜೆಪಿ ಅವರು, ಪಾಂಡವರು ಕೌರವರು ನೆಲಕ್ಕೆ ಒಯ್ದಾಡಿದರೆ, ಅವ್ರಿಬ್ರು ನೆಲಕ್ಕೋಸ್ಕರ ಹೊಡೆದಾಡಿದ್ರೆ, ನಮ್ಮ ಮಕ್ಕಳು ಅವರಿವರಂ ಕೆಳಗೊಂಡು ನಿಂತು ಹೆಮ್ಮೆಗೆ ಬಡಿದಾಡಿ ಮಡಿದವರು. ಅವರಿಬ್ರು ನೆಲಕ್ಕೋಸ್ಕರ ಬಡದಾಡಿದ್ರೆ, ನಮ್ಮ ಮಕ್ಕಳೆಲ್ಲ ಪ್ರೆಸ್ಟೇಜ್ಗೋಸ್ಕರ ಬಡದಾಡ್ತಾವ್ರೆ. ನನ್ನ ಮಗುವಿಗೆ ನಿನ್ನಾತನ ಮೇಲ್ ಪಗೆಯೇನ್? ನಾವೀವರು ದುಃಖಾತ್ಮರಮ್ಮ, ಬಾ ಹುಡುಕಿ ನೋಡು ಮಂ. ಇಬ್ಬರು ಹೆಣಗಳ ನಡುವೆ ಕತ್ತಲಲ್ಲಿ ಸ್ವಲ್ಪ ಸ್ವಲ್ಪ ದೂರದಲ್ಲಿಯೇ ತಿರುಗುತ್ತಾ ಹುಡುಕುತ್ತಾರೆ. ಒಂದೆಡೆ ಮಾತೆ ನಿಂತು ಚೀರಿ ಮಗುವನ್ನು ಕೆಳಗಿಳಿಸಿ ರೋಧಿಸುತ್ತಾಳೆ. ಅಲ್ಲಿ ಇಬ್ಬರು ಭಟರು ಒಬ್ಬರನ್ನೊಬ್ಬರು ಭರ್ಜಿಗಳಿಂದ ತಿವಿದು ಮಡಿದಿದ್ದಾರೆ. ಒಬ್ಬನು ಮುದುಕಿಯ ಮಗನು, ಇನ್ನೊಬ್ಬನು ಆ ಮಾತೆಯ ಪತಿ. ಮುದುಕಿಯ ರೋದನವನ್ನು ಆಲಿಸಿ ಓಡಿ ಬರುತ್ತಾಳೆ. ಮುದುಕಿ, ಏನಾಯ್ತು ಮಗಳೇ? ಅಯ್ಯೋ ಅಜ್ಜಿ, ನೋಡಿಲ್ಲಿ, ನನ್ನ ಪತಿಯನ್ ಈ ಪಾಪಿ ತಿವಿದುಕೊಂದಿಹನ್. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗನನ್ ನಿನ್ನ ಪತಿ ತಿವಿದುಕೊಂದಿಹನಲ್ಲಮ್ಮ. ಅಯ್ಯೋ, ಪಾಂಡವರು ಹಾಳಾಗಲಿ, ಅಯ್ಯೋ ಕೌರವರು ಹಾಳಾಗಲಿ. ಇಬ್ಬರು ಬಿದ್ದು ಗೋಳಿಡುತ್ತಾರೆ. ಇಷ್ಟ ತನಕ ಅವರಿಬ್ರು ಮಾತಾಡ್ಕೊಳ್ತಾ ಇದ್ದವರು, ಆ ಮುದುಕಿಯ ಮಗ ಮತ್ತೆ ಆ ಮಾತೆಯ ಗಂಡ ಇಬ್ರು ಒಬ್ರನ್ನೊಬ್ರನ್ನ ಕೊಂದಿದ್ದಾರೆ. ಕಳ್ಕೊಂಡವ್ರು ಇವರು, ಜಮೀನೆಲ್ಲ ಅವ್ರಿಗೆ. ದೃಶ್ಯ 9. ಕುರುಕ್ಷೇತ್ರ ಸ್ಮಶಾನದ ಒಂದು ಭಾಗದಲ್ಲಿ ಪಾಂಡವ ಪಕ್ಷದವರ ಚಿತೆ. ಭೀಮ, ಅರ್ಜುನ, ಧರ್ಮರಾಯ, ದ್ರೌಪದಿ ಎಲ್ಲರೂ ಶೋಕ ವಿಹ್ವಲರಾಗಿ ನಿಂತಿದ್ದಾರೆ.